ಸ್ಟೇಜ್ ಅಂದ್ರೆ ಭಯ, ಆದರೂ ಬಂದಿದ್ದೀವಿ. ಏನಾದರೂ ಹೇಳ್ಕೋಬೇಕಲ್ಲ ಅಂತ ಬಂದಿದ್ದೀವಿ. ಫಸ್ಟು ನಾನು 6th ಬಂದಾಗ ಮಲ್ಲಪ್ಪ ಸರ್ ಪರಿಚಯ ಆಗಿದ್ದು. ಅವರು ಪ್ರಿನ್ಸಿಪಲ್ ಸರ್ ಆಗಿದ್ದರು. ಫಸ್ಟು ಅವರು ನನಗೆ ಪುಟ್ಟಕ್ಕ ಅಂತಿದ್ರು. ಅದು ತುಂಬಾ ನನಗೆ ಇಷ್ಟ ಆಗ್ತಿತ್ತು. ನೆಕ್ಸ್ಟ್ ನನಗೆ ಕನ್ನಡ ಸರ್ ಪರಿಚಯ ಆಗಿದ್ರು. ನಾನು 6th ಎಕ್ಸಾಮ್ ಬರೀತಾ ಇದ್ದೆ. ಆವಾಗ ಅಲ್ಲೇ ಮಲಗಿದ್ದೆ ಟ್ರೈನ್ ಮೇಲೆ. ಆವಾಗ ವಿಡಿಯೋ ಮಾಡ್ಕೊಂಡು ನಗ್ತಾ ಇದ್ರು. ಅದನ್ನು ನೋಡಿದ್ದೆ. ದೆನ್ ಕಾಶಿನಾಥ್ ಸರ್ ಅಂತ ಬಂದೆ. ಅವ್ರು ಯಾವಾಗಲೂ ಅವ್ರ ಜೀವನದ ಒಂದು ಏನಾದರೂ ಅವ್ರ ಸ್ಟೋರಿ ತಗೊಂಡು ಅವ್ರ ಲೈಫ್ ಒಳಗಡೆ ನಡೆದಿದ್ದಂಥ ಸ್ಟೋರಿ ನಮ್ಮ ಮುಂದೆನೂ ಶೇರ್ ಮಾಡಿ ನೀವು ಹೀಗೆ ಆಗಬೇಕು ಅಂತ ಹೇಳ್ತಿದ್ರು. ಅವರು ಏನು ಹೇಳೋದಂದರೆ ತಪ್ಪು ಕಲ್ಯಾಣರು, ಅದು ತುಂಬ ಇಷ್ಟ ನನಗೆ. ಅದು ನನಗೆ ಇಷ್ಟ ಆಗ್ತಿತ್ತು. ತಂದೆ ತಾಯಿ ಮೇಲೆ ತುಂಬಾ ಕನಸುಗಳನ್ನು ಕಟ್ಟಿದ್ದಾರೆ. ಅವ್ರಿಗೋಸ್ಕರ ನೀವು ಏನಾದರೂ ಸಾಧನೆ ಮಾಡಬೇಕಲ್ಲ ಅಂತ ಹೇಳ್ತಿದ್ರು. ಈಗ ನೀವು ಓದಲಿಲ್ಲ ಅಂದರೆ ಮುಂದೆ ಹೆಣ್ಮಕ್ಳು 18 ವರ್ಷ ಆಗಟ್ಲೆ ಮದುವೆ ಮಾಡಬೇಕು ಅಂತ ಅಂತಿದ್ರು. ಆಗ ನಾವು ನಗ್ತಿದ್ವಿ. ನಗೋದನ್ನು ಬಿಟ್ಟರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಿದ್ರು. ಹಾಗೆ ಅವರಿಗೆ ತುಂಬಾ ಬೇಜಾರು ಮಾಡಿದ್ದೀವಿ. 10th ಬಂದಾಗಿಂದ ನಮಗೆ ಅವರಿಗೆ ತುಂಬ ಬೇಜಾರು ಮಾಡಿದ್ದೀವಿ. ಹಾಗೆ ನೆಕ್ಸ್ಟು ಇಂಗ್ಲೀಷ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಸ್ಟುಪಿಟ್ ಅನ್ನೋದು ಭಾಳ ಇಷ್ಟ. ಸ್ಟುಪಿಟ್ಟು ಉಪ್ಪಿಟ್ಟು ಅಂತ ಹೇಳ್ತಿದ್ವಿ ನಾವು. ಆಮೇಲೆ ಅವರು ಕನ್ನಡ ಗ್ರಾಮರ್ ಹೇಳ್ತಿದ್ರು. ಆ ಗ್ರಾಮರ್ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಆದರೂ ಸುಮ್ಮನೆ ಹ್ಞೂ ಅಂತಿದ್ವಿ. ಆವಾಗ ಅವರು ನಿದ್ದೆ ಮಾಡಿದ್ರೆ ಅಂದರೆ ಸ್ಟುಪಿಟ್ ಎದ್ದೋಳು ಅಂತ ಅಂತಿದ್ರು. ನರ್ಸ್ ಮಿಸ್ ಬಗ್ಗೆ ಹೇಳಬೇಕು ಅಂದರೆ ಅವರು ನಮಗೆ ಹೆಲ್ತ್ ಇಶ್ಯೂ ಆಗಲಿ ಎಲ್ಲರಿಂದಲೂ ತುಂಬಾ ಕೇರ್ ತಗೊತಿದ್ರು. ಇವಾಗ ಸೈನ್ಸ್ ಮಿಸ್ಸು ಮ್ಯಾಥ್ಸ್ ಮಿಸ್ಸು ಬಂದಿದ್ದಾರೆ. ಆವಾಗ ಮ್ಯಾಥ್ಸ್ ಸರ್ ಇದ್ದರು. ಅವರು ಏನೋ ಕಾರಣದಿಂದ ಹೋಗ್ಬಿಟ್ರು. ಸೈನ್ಸ್ ಮಿಸ್ ಏನಂತಿದ್ರು ಅಂತ ಅವರು ಸೈಲೆಂಟಾಗಿದ್ದಾಗ ನಾವು ಸೈಲೆಂಟ್ ಆಗ್ತಿದ್ವಿ. ಅವ್ರು ನಗಟ್ಲೆ ನಾವು ನಗ್ತಿದ್ವಿ. ಹಾಗಾಗಿ ಅವರು ಸ್ವಲ್ಪ ನನಗೆ ಇಷ್ಟ. ಪ್ರಿನ್ಸಿಪಲ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಇವಾಗ ಬಂದಿದ್ದಾರೆ. ಇವಾಗ ಅಂದರೆ ಹಾಗಲ್ಲ, 1 ವರ್ಷ ಆಯಿತು ಬಂದು. ಅವರು ಎಲ್ಲರಿಂದಲೂ ಈ ಕೇರ್ ತಗೊಂಡು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ. ಏನಾದರೂ ಆಗಲಿ ಎಲ್ಲರೂ ಚೆನ್ನಾಗಿ ನಿರ್ವಹಿಸ್ತಾರೆ. ದೆನ್ ಮ್ಯಾಥ್ಸ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ ಅವರು ಇವಾಗ ಬಂದಿದ್ದಾರೆ. ಅವ್ರು ಮ್ಯಾಥ್ಸ್ ಮಿಸ್ಸು ಬರ್ತಿದ್ರು, ಲೆಕ್ಕ ಮಾಡೋಕೆ ಹೇಳ್ತಿದ್ರು, ಲೆಕ್ಕ ಮಾಡ್ತಿದ್ವಿ. ಆದರೆ ಬರಲಿಲ್ಲ ಅಂದರೆ ನಿಮ್ಗೇನು ನೀವೇ ಮಾಡ್ತೀರಿ ಅಂತ ಹೇಳ್ತಿದ್ರು. ಆಮೇಲೆ ನೀವತ್ತು ಬರ್ತಿ ಆಮೇಲೆ ಅಂತ ಹೇಳ್ತಿದ್ರು. ಆಮೇಲೆ ಬರ್ತಿ ಅಂತ ಹೇಳ್ತಿದ್ರು. ನಾವು ಇನ್ನೊಂದೇನಪ್ಪ ಅಂದರೆ ನಾನು ಎಲ್ಲರೂ ಬಿಟ್ಟು ಹೋಗ್ತಿದ್ದೀನಲ್ಲ, ಯಾರೂ ಸಿಗಲ್ಲ ನನಗೆ ಮುಂದಿನ ಜನ್ರೇಷನ್ ಒಳಗಡೆ ಮುಂದಿನ ವರ್ಷ ಅಂತ ಹೇಳ್ಬೋದು. ರಿಯಲಿ ತುಂಬಾ ಬೇಜಾರಾಗುತ್ತೆ ಎಲ್ಲರೂ ಕಳ್ಕೊತಿದ್ದೀನಲ್ಲ ಅಂತ. ನಮ್ಮ ತಂದೆ ತಾಯಿ ಬಗ್ಗೆ ಹೇಳಬೇಕು ಅಂದರೆ ಅವರು ನಮಗೆ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ಇವರು ಚೆನ್ನಾಗಿ ರಿಸಲ್ಟ್ ಮಾಡಲಿ ಎಂದು ನಾವು ಚೆನ್ನಾಗಿ ರಿಸಲ್ಟ್ ಮಾಡ್ತೀವಿ. ಕನ್ನಡ ಸರ್ ಹೇಳಿದಂಗೆ ನಾವು 100ಕ್ಕೆ 100 ತಗೊಂಡು ನಾನು ಚೆನ್ನಾಗಿ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ಸ್.